ಇತ್ತೀಚಿನ ಹಲವು ದಿನಗಳಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ಪರಸ್ಪರ ದಾಳಿಯಿಂದ ಇರಾನ್ನಲ್ಲಿ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದ 7 ಮಂದಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಇರಾನ್ ರಾಜ್ಯದ ಟೆಹರಾನ್ನಲ್ಲಿ ಸಿಲುಕಿ ಪರದಾಡುತ್ತಿರುವ ಹಿನ್ನೆಲೆ ರಕ್ಷಣೆ ಮಾಡುವಂತೆ ಪ್ರಧಾನಿ ಮೋದಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಎಕ್ಸ್ ಖಾತೆಯಲ್ಲಿ ವಿದ್ಯಾರ್ಥಿಗಳು ಟ್ವೀಟ್ ಮಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅಲಿಪುರದ ಹಸಾನ್ ಸೈಯದ್ ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ಕೂಡಲೇ ನಮ್ಮನ್ನ ಸ್ಥಳಾಂತರಿಸಬೇಕಾಗಿದೆ ಎಂದು ಪೋಸ್ಟ್ ಮಾಡಿದ್ದಾರೆ. ಕರ್ನಾಟಕ ಸ್ಟೂಡೆಂಟ್ ಸ್ಟಡಿ MBBS ಇನ್ ಇರಾನ್, ಶಹೀದ್ ಬೆಹನ್ಸಿ ಮೆಡಿಕಲ್ ಯೂನಿವರ್ಸಿಟಿ ಟೆಹರಾನ್, ಟೆಹರಾನ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸ್, ಇರಾನ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸ್, ಶಿರಾಜ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಗೌರಿಬಿದನೂರಿನ ಹಬೀಬ್ ರಾಜಾ ಶಬೀರ್, ಆಲಿ ಇಲ್ದಾನ್ ಅಲಿ, ಇರ್ಫಾನ್ ಹೈದರ್ ರಾಜಾ ಹಬ್ಬಾನ್, ಹಬೀಬ್ ಹುಸೇನ್, ನಕೀರ್ ರಾಜಾ ಸೇರಿದಂತೆ ಕರ್ನಾಟಕ ಮೂಲದ 10 ಮಂದಿ ವಿದ್ಯಾರ್ಥಿಗಳು MBBS ವ್ಯಾಸಂಗ ಮಾಡುತ್ತಿದ್ದಾರೆ. ಇದೇ ವೇಳೆ ಅಲಿಪುರದ ಅಂಜುಮನ್ ಜಾಫಿಯಾ ಕಮಿಟಿಯ ಅಧ್ಯಕ್ಷರಾದ ಅಲಿ ಅಬ್ಬಾಸ್ ಮಾತನಾಡಿ, ಅಲಿಪುರದಿಂದ ಇರಾನ್ಗೆ MBBS ಓದಲು 15 ಮಂದಿ ವಿದ್ಯಾರ್ಥಿಗಳು ಹೋಗಿದ್ದಾರೆ. 50 ಮಂದಿ ಇಸ್ಲಾಮಿಕ್ ಧಾರ್ಮಿಕ ಬೋಧನೆಗೆ ವಿದ್ಯಾರ್ಥಿಗಳು ಹೋಗಿದ್ದು 100ಕ್ಕೂ ಹೆಚ್ಚು ಮಂದಿ ಅಲ್ಲಿದ್ದಾರೆ ಎಂದರು. ನಾವು ಅಲಿಪುರ ವತಿಯಿಂದ ಮೀರ್ ಅಲಿ ಅಬ್ಬಾಸ್ ಅಂತ ಅಧ್ಯಕ್ಷರು, ಅಂಜುಮನ್ ಜಾಫಿಯಾ ಅಲಿಪುರ, ಸುಪ್ರೀಂ ಬಾಡಿ ಆಫ್ ಅಲಿಪುರ. ನಮ್ಮ ಅಲಿಪುರಲ್ಲಿ ಸುಮಾರು 25,000 ಜನ ಸಂಖ್ಯೆ. ಇಲ್ಲಿಂದ ಇರಾನ್ಗೆ ಹೋಗಿರೋರು ಸುಮಾರು 15 ಜನ MBBS ಓದೋಕ್ಕೆ ಹುಡುಗರು ಹೋಗೋರೆ. ಸುಮಾರು 50 ಜನ ಧಾರ್ಮಿಕ ಇಸ್ಲಾಮಿಕ್ ಸ್ಕಾಲರ್ಸ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು 50 ಜನ. ಮಿಕ್ಕಿದವರೆಲ್ಲ ಈ ಇದಕ್ಕೆ ಪ್ರಾರ್ಥನೆ ಮಾಡೋಕ್ಕೆ ಪಿಲ್ಗ್ರಿಮೇಜ್ಗೆ ಸುಮಾರು ಜನ ಹೋಗೋರೆ. ಸುಮಾರು 110-115 ಜನ ಹೋಗೋರೆ. ಅಲ್ಲಿ ನಾವು ಸಂಪರ್ಕದಲ್ಲಿ ಇದ್ದಾಗ ಅವರೆಲ್ಲ ದೂರವಾಣಿ ಮುಖಾಂತರ ಮಾತಾಡೋದು ಆಯಿತು. ಅವರು ಸುಮಾರು ಜನ ಟೆಹರಾನ್ ಸ್ಥಳದಲ್ಲಿ ಇದ್ದರು. ಅವ್ರಿಗೆ ಅಲ್ಲಿಂದ ಬಸ್ ಮುಖಾಂತರ ಈ ಇದಕ್ಕೆ ಕುಮ್ಮು ಅಂತ ಇದೆಲ್ಲ ಸ್ಥಳ, ಕುಮ್ಮು ಮತ್ತು ಮಷದ್, ಅಲ್ಲಿ ತಗೊಂಡೋಗಿ ಲಾಡ್ನಾಗಿ ಇಟ್ಟವ್ರೆ. ಅವರೆಲ್ಲ ಸೇಫಾಗಿದ್ದಾರೆ. ಈ ನಮ್ಮ ದೇಶದ ಅಂಬಾಸಿ ಕಡೆಯಿಂದ, ಇರಾನ್ ಅಂಬಾಸಿ ಕಡೆಯಿಂದ ಇಬ್ಬರಿಗೆ ಹೊಂದಾಣಿಕೆ ಇದ್ದು ಮಾತಾಡಿಸಿ ಅವರು ನಮಗೆ ಸಂಪರ್ಕದಲ್ಲಿದ್ದರು. ಅವ್ರಿಗೆ ಚೆನ್ನಾಗಿ ಒಳ್ಳೆ ಅವ್ರಿಗೆ ಪಲಹಾರ ಕೊಟ್ಟು ಎಲ್ಲ ಸೇಫ್ಟಿಯಾಗಿ ಇಟ್ಕೊಂಡವ್ರೆ. ಅವರೆಲ್ಲ ಇದು ಮಾಡೋರು, ಪ್ರಾಮಿಸ್ ಮಾಡೋರೆ, ನೀವು ಎಲ್ಲ ಡೋಂಟ್ ವರಿ, ಏನಿದ್ರು ಈ 3-4 ದಿನದಲ್ಲಿ ಅಕಸ್ಮಾತ್ ಈ ಘಟನೆ ನಿಂತು ಅಂದರೆ ನಾವು ನಿಮಗೆ ರಿಟರ್ನು, ನೀವು ಎಲ್ಲಿಂದ ಬಂದಿದ್ದೀರಾ ಟೆಹರಾನ್, ಅಲ್ಲಿ ನಿಮ್ಮ ಕಾಲೇಜ್ಗೆ ವಾಪಸ್ ಕಳಿಸ್ಬಿಡ್ತೀವಿ. ಅಕಸ್ಮಾತ್ ಇದೇ ರೀತಿ ಈ ಘಟನೆ ಕಂಟಿನ್ಯೂ ಆದರೆ ನಾವು ನಿಮ್ಮ ಊರಿಗೆ ಸೇಫ್ಟಿಯಾಗಿ ಕಳಿಸ್ತೀವಿ ಅಂತ ಹೇಳಿದವ್ರೆ. ಇದೆಲ್ಲ ನೋಡಿದ ಮೇಲೆ ನಮಗೆ ಸಂತೋಷ ಆಯಿತು, ಸಮಾಧಾನ ಆಯಿತು. ನಮ್ಮ ದೇಶದ, ಭಾರತ ದೇಶದಿಂದ ಇರಾನ್ ದೇಶಕ್ಕೆ ರಿಲೇಷನ್ಶಿಪ್ ಐತೆ, ಅವ್ರಿಗೆ ಫ್ರೆಂಡ್ಶಿಪ್ ಐತೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವುದೇ ತೊಂದರೆ ಯಾವುದಿಲ್ಲ, ಸದ್ಯಕ್ಕೆ ತೊಂದರೆ ಯಾವುದಿಲ್ಲ. ಅದು ಯಾವುದೋ ಒಂದು 7 ಜನ ಟೆಹರಾನ್ನಲ್ಲಿ ಇದ್ದರು. ಅವರು ಟ್ವೀಟ್ ಮುಖಾಂತರ ನಮ್ಮ ಮಾನ್ಯ ಪ್ರಧಾನಮಂತ್ರಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಯವರಿಗೆ ಟ್ವಿಟರಲ್ಲಿ ಮುಖಾಂತರ ನಾವು ಈ ರೀತಿ ಅಂತ ಹೇಳಿದ್ದಕ್ಕೆ ತಕ್ಷಣ ಅವರಿಗೆ ಅಲ್ಲಿ ಅಂಬಾಸಿ ಕಡೆಯಿಂದ ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟು ಅವರಿಗೆಲ್ಲ ಬಸ್ ಕಡೆಯಿಂದ ಕರ್ಕೊಬಂದು ಸೇಫ್ಟಿಯಾಗಿ ಇಟ್ಕೊಂಡವ್ರೆ. ನಮಗೆ ಏನಿಲ್ಲ, ಒಳ್ಳೆ ಸಮಾಧಾನ ಐತೆ. ನಮಗೂ ಇದೇ ರೀತಿ ನಮಗೆ ನಂಬಿಕೆ ಐತೆ, ನಮ್ಮ ಭಾರತ ದೇಶಕ್ಕೆ ಮತ್ತು ಇರಾನ್ ದೇಶಕ್ಕೆ ಇದೇ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಒಟ್ಟಾರೆ ಕೇಂದ್ರ ಸರ್ಕಾರ ನಿಮ್ಗೆ ಸ್ಪಂದಿಸ್ತಾ ಇದೆಯಾ? ಒಳ್ಳೆ ರೆಸ್ಪಾನ್ಸ್ ಇದೆ. ಮೊಲಮತಿ ಟ್ಲಾಹಿ ಎಂಬ ಯುವಕನ ತಂದೆ ರಜಾ ಮಾತನಾಡಿ, ನನ್ನ ಮಗ MBBS ಓದಲು ಹೋಗಿದ್ದಾನೆ. ಟೆಹರಾನ್ನಿಂದ ಹುಮಾಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಕಾಲೇಜು ಕಡೆಯಿಂದ ಹುಮಾಮ್ಗೆ ಕರೆದುಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಇಲ್ಲಿ ತುಂಬಾ ಜನ ಸಾಯುತ್ತಿದ್ದಾರೆ ಎಂದು ನನ್ನ ಮಗ ತಿಳಿಸಿದ್ದಾನೆ. ಸರ್ಕಾರಕ್ಕೆ ಕೇಳಿಕೊಳ್ಳುವುದೇನೆಂದ್ರೆ, ಅಲ್ಲಿ ಏನಾದರೂ ತೊಂದರೆಗಳು ಹೆಚ್ಚಾದಲ್ಲಿ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಬೇಕು ಎಂದು ಮನವಿ ಮಾಡಿದ್ದಾರೆ. ನನ್ನ ಮಗ ಇರಾನಲ್ಲಿ MBBS ಹೋಗಿದ್ದಾರೆ. ಅಲ್ಲಿ ಇದುವರೆಗೇನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ. ಅಲ್ಲಿಂದ ಸೇಫ್ ಇಟ್ಟಿದ್ದಾರೆ. ಹುಮ್ಗೆ ತಗೊಂಡೋಗಿದ್ದಾರೆ ಅಲ್ಲಿಂದ, ಟೆಹರಾನಿಂದ. ಇವಾಗೇನು ಟೆನ್ಷನ್ ಏನಿಲ್ಲ. ಆದರೆ ಬಟ್ಟು ಅಲ್ಲಿ ಇರೋದಕ್ಕೆ, ನಡೀತಾ ಇದ್ದಕ್ಕೆ ನಮಗೆ ಸ್ವಲ್ಪ ಭಯ ಆಗ್ತದೆ. ಯಾವಾಗ ಕಾಲ್ ಮಾಡಿದ್ರು ಮಗ ನಿಮಗೆ? ಬೆಳಿಗ್ಗೆ ಮಾಡಿದ್ರು. ಏನು ಹೇಳಿದ್ರು? ನೆಟ್ವರ್ಕ್ ನಡೀತಾ ಇಲ್ಲ ಕರೆಕ್ಟಾಗಿ.
ಸ್ವಲ್ಪ ಎಲ್ಲ ಭಯ ಬಿದ್ದಿದ್ದಾರೆ ಇಲ್ಲಿ. ನಮಗೆ ಏನು ಅಂದರೆ ಆರಾಮಾಗಿ ಏನು ಟೆನ್ಷನ್ ಇಲ್ಲ ಇದ್ದೀವಿ. ಅಂದರೆ ನಾವು ತಾಯಿ ತಂದೆ ತುಂಬ ನಾವು ಭಯ ಬಿದ್ದಿದ್ದೀವಿ, ಈ ಥರ ಆಗುತ್ತೆ. ಏನು ಹೇಳಿದ್ರು ಅವರು ಫೋನ್ ಮಾಡಿ ನಿಮಗೆ? ನಮಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ನಡೀತಾ ಇದೆ, ನಮ್ಮ ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ಗಳಿಗೆಲ್ಲ ಆಗ್ತಾವೆ, ತುಂಬ ಜನ ಸುತ್ತೋಗ್ತಾವೆ. ಅಲ್ಲಿಂದ ನಮಗೆ ಇಂಡಿಯಾ ಎಂಬಾಸಿ ಸೇಫಿಂದ ತಗೊಂಡೋಗಿ ಅವ್ರ ಕಾಲೇಜ್ ಕಡೆಯಿಂದ ಎಲ್ಲರೂ ತಗೊಂಡೋಗಿ ರೂಮ್ನಾಗೆ ಸೇಫ್ನಾಗೆ ಲಾಡ್ಗಳಾಗಿ ಇದ್ದಾವೆ. ಪ್ರೆಸೆಂಟಿಗೆ ಚೆನ್ನಾಗಿದೆ, ಏನು ತೊಂದರೆ ಚೆನ್ನಾಗಿದ್ದಾರೆ. ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇದೆ ಅವ್ರಿಗೆ, ಹುಡುಗರಿಗೆ ಸ್ಪಂದಿಸ್ತಾ ಇದೆ. ಒಟ್ಟಾರೆ ಯಾವ ತೊಂದರೆ ಇಲ್ಲ. ಈಗ ಏನು ಹೇಳಕ್ಕೆ ಇಷ್ಟ ಬೀಳ್ತೀರಾ ಈಗ ಪ್ರೆಸೆಂಟು? ಏನಿಲ್ಲ, ನಮಗೆ ನಮ್ಮ ಮಕ್ಕಳಿಗೆ ಆ ಥರ ಏನೋ ಜಾಸ್ತಿ ಆದರೆ ನಮ್ಮ ಮಕ್ಕಳಿಗೆ ನಮ್ಗೆ ಸೇರಿಸೋದಕ್ಕೆ ನಾವು ಕೇಂದ್ರ ಸರ್ಕಾರ ಓಕೆ ಸೇಫ್ಟಿ ಅವ್ರಿಗೆ ತಲುಪಿಸ್ಬೇಕು. ಕೆಪಿ ಸಮೀರಾಚಾರಿ, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು.